ವಾಚ್ ಮಹಾಭಾರತ ಬೈ ವ್ಯಾಸ ಆನ್ ಇನ್ಫೋರ್ಟ್ ನೋಡಿ. ಸೊ ಕೆಲವು ಸಲ ಮನುಷ್ಯ ಪ್ರಯತ್ನದಲ್ಲೂ ಅಷ್ಟೇ ನಮಗೆ ಗೊತ್ತಿಲ್ಲದೆ ಕೆಲವು ಮಿಸ್ಟೇಕ್ಸ್ ಆಗುತ್ತೆ. ಅದನ್ನು ಬ್ಲಂಡರ್ ಅಂತ ಅನ್ನೋಕ್ಕಾಗೋದಿಲ್ಲ. ಸೊ ಅದೊಂದು ಒಳ್ಳೆ ದಿಕ್ಕಾಗಿರುತ್ತೆ. ಈ ಬಿಳಿದಾರ ಕರಿದಾರ ಏನಪ್ಪ ಅಂದರೆ ರಾತ್ರಿ ಹಗಲು ಸೂರ್ಯ ಚಂದ್ರ, ಅದರಿಂದನೇ ಹಿಡಿಬೇಕು ಎಲ್ಲ. ಇವ್ರು ಯಾರು 24 ಜನ ಅಲ್ಲಿ ಕೂತಿದ್ದವರು? 24 ಗಂಟೆಗಳಿರುತ್ತೆ ಲೈಫಲ್ಲಿ. ಇವ್ರು ಯಾರು ಈ 6 ಜನ ಅವ್ರು ಕುತ್ತಿಗೆ ಸಿಗ್ತಾ ಇದ್ದವರು? ಅರಿಷಡ್ ವರ್ಗಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಆಕ್ಚುಲಿ ಕಲಿಯುಗದಲ್ಲಿ ಅಗ್ನಿ ಪ್ರವೇಶ ಇಲ್ಲ. ಹೋಮ ಹವನ ಮಾಡಿದ್ರೆ ಅನ್ನೋದು ಅದಿಲ್ಲ. ಬಟ್ ಏನು ಅಂದ್ರೆ ಅದರ ಪಾಲು ಅದಾಗದೆ ಸೇರುತ್ತೆ ಅನ್ನೋದಿದೆ. ಸೊ ಇದು ನೀವು ಸ್ವಸ್ತಿಕ ಬರೀತಿರಲ್ಲ, ಅದರಲ್ಲಿ 4 ಆರ್ಮ್ಸ್ ಇಸ್ ದಿಸ್. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಉದ್ದಂಕ ಅನ್ನೋರು ನಮಗೆ ವೇದಿಕ್ ಸಿಂಬಲ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಹೋಮ ಹವನದ ಒಂದು ತಾತ್ಪರ್ಯ ಕೊಟ್ಟಿದ್ದಾರೆ. ಅದ್ರ ಜೊತೆ ಕವಿಯ ಬಗ್ಗೆ ಹೇಳಿದ್ದಾರೆ. ಏನದು ಅಂದರೆ ನಿಮ್ಗಿದೇನೂ ಇಲ್ಲ, ಪ್ರಕೃತಿಲೇ ಇಲ್ಲಪ್ಪ ನೀವು, ನಿಮ್ಗೇನು ಒಂದು ಎಲೆ ಕೂಡ ಸಿಗ್ತಾ ಇಲ್ಲ. ಆವಾಗ ಮಾನಸ ಪೂಜೆ ಹಿಂಗೆ ನಮ್ಮ ಚಿತಾಗ್ನಿನ ಹೇಗೆ ನಾವು ರಿವೋಕ್ ಮಾಡ್ಕೊಳ್ಳೋದು, ಅದು ಎಷ್ಟು ಶ್ರೇಷ್ಠ, ಹವ್ಯ ಮಾಡೋದು ಅಥವಾ ಇದು ಮಾಡೋದು ಎಷ್ಟು ಶ್ರೇಷ್ಠನೋ ಇದೂ ಅಷ್ಟೇ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಸೊ ಈ ಥರ ಉದ್ದಂಕ ಮಾಡಿರತಕ್ಕಂಥ ಪ್ಲ್ಯಾಟ್ಫಾರ್ಮ್ ಮೇಲೆ ಆಸ್ತಿಕರು ನಿಲ್ಲಿಸಿದ್ರು ಸರ್ಪಯಾಗ. ಸೊ ಇಂಥ ಉದ್ದಂಕರು ಹೇಳಿದ್ರು ಸರ್ಪಯಾಗ ಮಾಡಿ ಈ ಸರ್ಪಗಳನ್ನೆಲ್ಲ ಕೊಂದು ಹಾಕಿ ಅಂತ. ಅಲ್ಲಿ ಬಂದು ಆಸ್ತಿಕರು ತಡೆದ್ರು. ಈ ಆಸ್ತಿಕರು ಯಾರು ಅಂತ ತಿಳ್ಕೊಂಡ್ರೆ ಪ್ರಾಬಬ್ಲಿ ದಿಸ್ ಕ್ರಿಯೇಟ್ಸ್ ದ ಬ್ಯಾಕ್ಗ್ರೌಂಡ್ ಫಾರ್ ದ ಹೋಲ್ ಮಹಾಭಾರತ. ಓಕೆ, ಸೊ ಈಗ ಆಸ್ತಿಕರು ಯಾರು? ಸೊ ಇಲ್ಲಿ ಶ್ರುತಶರ್ವ ಅಂತ ಒಂದು ಮಹಾ ಜ್ಞಾನಿಗಳು. ಇಲ್ಲಿ ಜನಮೇಜಯ, ಇಷ್ಟು ಕೇಳಿರ್ತಕ್ಕಂಥ ಜನಮೇಜಯ ಅಲಾಂಗ್ ವಿತ್ ನಮ್ಮ ಸುತ ಗೋಸ್ವಾಮಿ ಹೇಳ್ತಿದ್ದಾರೆ ಇದನ್ನೆಲ್ಲ. ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ಶೌನಕ ಋಷಿಗಳು ನಿಮ್ಮ ಥರನೇ ಕೇಳ್ತಾ ಇದ್ದಾರೆ ಪ್ರಶ್ನೆಗಳು, ಒಂದೊಂದೇ ಆನ್ಸರ್ ಮಾಡ್ತಾ ಇದ್ದಾರೆ. ಹಾಗೆ ಇವಾಗ ಶೌನಕರು ಕೇಳಿದ್ರು, ಯಾರಿದು ಆಸ್ತಿಕರು, ಇವರು ಪ್ರೇರೇಪಣೆ ಏನೋ ಮಾಡಿದ್ರು, ಇವ್ರು ಯಾಕೆ ಬಂದು ನಿಲ್ಸಿದ್ರು ಅಂತ. ಆವಾಗ ನಮ್ಮ ವ್ಯಾಸರು ಮತ್ತು ಸುತ ಗೋಸ್ವಾಮಿಗಳು ಶುರು ಮಾಡ್ತಾರೆ. ಇವಾಗ ಏನು ಅಂದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವಾಗಿನ ಪರಿಸ್ಥಿತಿನಲ್ಲಿ ಅಲ್ಲಿ ಕೂತ್ಕೊಂಡು ಯಾಗ ಮಾಡ್ತಾ ಇದ್ದಾರಲ್ಲ, ಅವ್ರು ಯಾರು ಅಂತ ತಿಳ್ಕೊಳ್ಳೋದು. ಸೊ ಅವ್ರು ಯಾರು? ಅವರು ರಾಜಪುರೋಹಿತರು. ಜನಮೇಜಯ ನಿನ್ನೆ ಕರ್ಕೊಂಬಂದ್ರು. ಆಫ್ಟರ್ ಐ ಟೋಲ್ಡ್ ಹಿಮ್ ರಾಜಪುರೋಹಿತರು ಇಂಪಾರ್ಟೆಂಟ್. ಇವರನ್ನೇ ಯಾಕೆ ರಾಜಪುರೋಹಿತರು ಮಾಡಿದ್ರು? ಆವಾಗ ಬರುತ್ತೆ ಶ್ರುತಶ್ರವನ ಬಗ್ಗೆ ಕತೆ. ಶ್ರುತಶ್ರವರು ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು. ಆಮೇಲೆ ಅವರಲ್ಲಿ ಒಂದು ಸ್ವರೂಪ ಇತ್ತು. ಏನಪ್ಪ ಅಂತಂದರೆ ಹಿ ಕ್ಯಾನ್ ಮೇಕ್ ಬೇಬಿ ವಿತೌಟ್ ಫೆಮಿನೈನ್ ಎನರ್ಜಿ. ಓಕೆ, ಸೊ ಅವ್ರೇನು ಮಾಡ್ತಾರೆ, ಅವ್ರಿಗೊಂದು ಸಂತಾನ ಬೇಕಾಗಿರುತ್ತೆ, ಯಾಕಂದರೆ ಮುಂದುವರಿಸ್ಕೊಂಡು ಹೋಗೋದಕ್ಕೆ. ಅವ್ರ ಕೆಲಸ ಏನಪ್ಪ ಅಂತಂದರೆ ವೃಷ್ಟಿ. ಓಕೆ, ಆಮೇಲಿಂದ ಸ್ಥಿತಿ ಲಯಗಳ ಮಧ್ಯೆ ಏನಾದರೂ ಏರ್ಪಾಡಾದರೆ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು, ಜನನ ಕಾಪಾಡೋದು. ಇದು ಮುಂದೆ ವಿಷ್ಣು ಪುರಾಣದ್ದು ಒಂದು ಪಾರ್ಟ್ ಆಫ್ ಇಟ್ ಮಹಾಭಾರತದಲ್ಲಿ ಬರುತ್ತೆ. ಅವಾಗ ಇವ್ರ ಆಶ್ರಮ, ಕೌಂಡಿನ್ಯಾಶ್ರಮ ಅದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಬರುತ್ತೆ. ಇಲ್ಲಿ ಇವರೇನು ಮಾಡ್ತಾರೆ, ಒಂದು ನದಿ ಹತ್ರ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ. ಅವಾಗ ಅನಿಸುತ್ತೆ, ಬಹಳವಾಗಿ ಇಷ್ಟ ಆಗುತ್ತೆ, ನನಗೊಂದು ಸಂತಾನ ಬೇಕು, ಇದಿಲ್ಲೇ ನಿಂತೋಗ್ಬಾರ್ದು, ಜನರನ್ನ ಕಾಪಾಡೋದಕ್ಕೊಬ್ಬ ಬೇಕು ಅಂತ. ಆವಾಗ ಆ ನೀರನ್ನು ತೆಗೆದು ಅಲ್ಲಿರ್ತಕ್ಕಂಥ ಒಂದು ಮಣ್ಣಿನ ಮೇಲೆ ಹಾಕ್ತಾರೆ. ಆದರೆ ಆ ಮಣ್ಣಲ್ಲಿ ಚಂದ್ರಬಿಂಬ ಕಾಣುತ್ತೆ, ಅತಿಶಯೋಕ್ತಿ. ಆವಾಗ ಆ ಬಿಂಬ ಕಾಣಿಸಿರೋ ಮಣ್ಣಲ್ಲಿ ಒಂದು ಬೊಬ್ಬೆ ಮಾಡ್ತಾರೆ. ಅದಕ್ಕೆ ಶ್ರುತ ಸೋಮ ಅಂತ ಹೆಸರು. ಸೊ ಆ ಶ್ರುತ ಸೋಮ ಬಂದು ಒಂದು ಮನುಷ್ಯ ರೂಪಿ ಆಗ್ತಾನೆ. ಆಗಿ ಅವನಿಗೆ ವಿದ್ಯೆ ಪಾಠ ಎಲ್ಲ ಹೇಳ್ಕೊಡ್ತಾರೆ. ಜನಮೇಜಯ ಹೋಗಿ, ನೀವು ರಾಜಪುರೋಹಿತರಾಗಬೇಕು, ನಾನಿದನ್ನು ನಿಮ್ಮನ್ನು ನೋಡ್ತಿದ್ದೀನಿ, ನೀವು ಈ ಭೂಮಿನ ಸಾಕಷ್ಟು ಸರಿ ಕಾಪಾಡಿದ್ದೀರಾ, ಬನ್ನಿ ಅಂದಾಗ, ನನಗಿಂತ ಹೆಚ್ಚು ಉಪಯೋಗ ನಿನಗೆ ಈ ಮಗುವಿಂದ ಆಗುತ್ತೆ. ಆವಾಗ ಶ್ರುತಸೇನ ಮಗನ ವಯಸ್ಸು ಒಂದು 11 ವರ್ಷ ಇರ್ಬೋದು ಅಷ್ಟೇ.
ಶ್ರುತ ಸೋಮನ್ನ ಕರ್ಕೊಂಡು ಹೋಗಪ್ಪ, ಈ ಯಾಗಕ್ಕೆ ಅವನು ನಿಮಗೆ ಕರೆಕ್ಟಾಗಿರುವಂಥವನು. ಸೊ ಇವಾಗ ಸುತ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಅಲ್ಲಿ ಕೂತ್ಕೊಂಡು ಯಾಗ ಮಾಡ್ತಾ ಇರೋನು ಯಾರು ಗೊತ್ತಾ, ಅವನು ಇದ್ದವ್ರ ಮಗ. ಇಷ್ಟು ಕತೆ ಹೇಳಿ ಅವನು ಮತ್ತೆ ಯಾಕೆ ನಿಲ್ಲಿಸ್ಬಿಟ್ರು ಅವ್ರು ಯಾಗ ಅಂದರೆ, ಅವನದೊಂದೇ ಒಂದು ಪಾಯಿಂಟ್ ಇರುತ್ತೆ ಜನಮೇಜಯನ ಹತ್ರ. ನೋಡಪ್ಪ, ಸೋಮ ಮುಂದೆ ಒಂದು ಬುದ್ಧಿ, ಯಾರಾದರೂ ತೇಜಸ್ವಿ ನಿಂತು ಏನಾದರೂ ಹೇಳಿದ್ರೆ ಅದನ್ನು ಕೇಳ್ಬಿಡ್ತಾರೆ. ಇಲ್ಲಿ ಆಸ್ತಿಕರು ನಿಂತು ನಿಲ್ಲಿಸಿ ಅಂದ್ರೆ ನಿಲ್ಲಿಸ್ತಾರೆ. ಅದಕ್ಕೆ ಹೋಮ ನಿಂತೋಯ್ತು. ಮ್ಯಾಮ್, ಈಗ ಒಬ್ಬ 11 ವರ್ಷದ ಯುವಕನನ್ನ ನಾವು ಏನು ರಾಜಪುರೋಹಿತ ಅಂತ ಸೆಲೆಕ್ಟ್ ಮಾಡಿ ಬರ್ತಾರೆ ಅಂದ್ರೆ, ಈಗ ಒಬ್ಬ ರಾಜಪುರೋಹಿತ ಅನ್ನಿಸ್ಕೊಳ್ಳೋದಕ್ಕೆ ಏನೇನೆಲ್ಲ ಕ್ವಾಲಿಟೀಸ್ ಇರಬೇಕಾಗಿತ್ತು ಆಗಿನ ಕಾಲಕ್ಕೆ? ಇವಾಗ ನಮ್ಮ ಮನಸ್ಸು ಅನ್ನೋದು ಬಹಳ ಚಂಚಲ. ಫಸ್ಟ್ಲಿ ನಮಗೆ 5 ಥರ ಮನಸ್ಥಿತಿಗಳಿರುತ್ತೆ. ಅಂದರೆ ಫಸ್ಟ್ ಥಿಂಗ್ ಈಸ್ ಕ್ಷಿಪ್ತ, ಓಕೆ, ವಿಕ್ಷಿಪ್ತ, ಮೂಢ, ಆಮೇಲೆ ಏಕಾಗ್ರ, ನಿರುದ್ಧ. ಇಲ್ಲಿ ಮೂಢ ತಗೊಳ್ಳೋದಾದರೆ ಅದನ್ನು ದಾಟಿರ್ಬೇಕಾಗುತ್ತೆ ರಾಜಪುರೋಹಿತ. ಮೂಢ ಅಂದರೆ ಪ್ಯಾಸಿವ್, ನಾಳೆ ಮಾಡೋಣ, ಪ್ರೊಕ್ರಾಸ್ಟಿನೇಷನ್, ಓಕೆ, ಆ ಥರ ಬಿಟ್ಬಿಡೋದು. ದಟ್ ಈಸ್ ಕ್ಷಿಪ್ತ, ರೆಸ್ಟ್ಲೆಸ್ನೆಸ್. ವಿಕ್ಷಿಪ್ತ ಅಂದರೆ ಎಲ್ಲಾನು ಸೈನ್ಸ್ ಕೆಳಗಡೆ ನೋಡೋದು, ಸ್ಪಿರಿಚುಯಾಲಿಟಿನ ಬಿಲೀವ್ ಮಾಡೋದು. ದೇರ್ ಈಸ್ ಸೂಪರ್ ಪವರ್ ಅಬೌವ್ ಮೀ ಅನ್ನೋದನ್ನ, ನನಗೇನು ಗೊತ್ತೋ ಅದು ನಿಜ, ನನಗೆ ಗೊತ್ತಿಲ್ಲದಿರೋದು ನಿಜ ಅಲ್ಲ ಅನ್ನೋ ಭ್ರಮೇನಲ್ಲಿ ಬದುಕೋದು. ಓಕೆ, ಏಕಾಗ್ರ, ಒಂದು ತಗೊಂಡ್ರೆ ಬರೀ ಅದನ್ನೇ ಮಾಡ್ಕೊಂಡು ತನ್ನ ಸಾಧನೆ, ತನ್ನ ತಪಸ್ಸು, ತನ್ನ ಮೋಕ್ಷ, ತನ್ನ ಮುಮುಕ್ಷತ್ವಕ್ಕೆ ವರ್ಕ್ ಮಾಡೋದು. ಇದಿಷ್ಟು ಅಲ್ಲದೆ ನಿರುದ್ಧ ಸ್ಥಿತಿನಲ್ಲಿ ಯಾರಿರ್ತಾರೋ ಅವರು ರಾಜಪುರೋಹಿತರಿಗೆ ಯೋಗ್ಯರು. ಅಂದರೆ ಇಂಥವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡೋಂಥವ್ರು ಅವರು ರಾಜಪುರೋಹಿತರಿಗೆ ಯೋಗ್ಯರು ಅಂತ. ಸೊ ಯಾವುದೇ ಡಿಸಿಷನ್ ಅವರ ಇಂಟರ್ಫಿಯರೆನ್ಸ್ ಇಲ್ದಿರ ತಗೊಳ್ಳೋದಿಲ್ಲ ರಾಜರು ಅಂತ ಹೇಳ್ತಾರೆ. ಹೌದು. ಸೊ ಹಾಗಿದ್ದಾಗ ಅವ್ರಿಗೆ ಎಷ್ಟು ಅವರು ರೆಸ್ಟ್ಲೆಸ್ ಆಗಿರಲ್ಲ, ಅವ್ರು ಪ್ಯಾಸಿವ್ ಆಗಿರಲ್ಲ, ಆಮೇಲೆ ಬರೀ ಒಂದನ್ನೇ ಇಟ್ಕೊಳ್ಳಲ್ಲ, ಹಲವಾರು ಪರ್ಸ್ಪೆಕ್ಟಿವ್ನ ಕನ್ಸಿಡರ್ ಮಾಡ್ತಾರೆ, ಈಗೋ ಇರೋದಿಲ್ಲ. ಆಮೇಲೆ ಎಲ್ಲಾನು ಸೈಂಟಿಫಿಕ್ ಆಗಿ ಲಾಜಿಕಲ್ ಆಗಿ ಸಾಲ್ವ್ ಮಾಡಕ್ ಹೋಗಲ್ಲ. ದೇ ವಿಲ್ ಅಂಡರ್ಸ್ಟ್ಯಾಂಡ್ ಎಮೋಷನ್ಸ್ ಆಲ್ಸೋ. ಸೊ ಇವಾಗಿನ ಒಂದು ಮೆಂಟರ್ಸ್ಗೆ, ಕೌನ್ಸಿಲರ್ಸ್ಗೆ ಬೇಕಾಗಿರ್ತಕ್ಕಂಥದ್ದು ನಾನು ಸ್ಟೂಡೆಂಟ್ಸ್ಗೆ ಯಾವಾಗಲೂ ಹೇಳ್ತೀನಿ, ನಾನು ಡೋಂಟ್ ಪ್ರಾಕ್ಟೀಸ್ ಯುವರ್ ಕೌನ್ಸಿಲಿಂಗ್ ಇನ್ಸೈಡ್ ದ ಕ್ಯಾಬಿನ್ ಓನ್ಲಿ, ಇಟ್ಸ್ ವೇ ಆಫ್ ಲೈಫ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ಬೋದು, ಎಲ್ಲ ಕಡೆ ಇದನ್ನು ಅಳವಡಿಸ್ಕೊಂಬಿಡಿ, ನೀವು ಲೈಫ್ ಮಾಡ್ಕೊಂಬಿಡಿ ಅಂತ. ಸೊ ಇಟ್ಸ್ ನಾಟ್ ದಟ್ ಕ್ಲೈಂಟ್ ಹತ್ರ ಮಾತ್ರ ಖುಷಿಯಾಗಿ ನಕ್ಕೊಂಡು ಶಾಂತವಾಗಿದ್ದು ತಿರ್ಗಾ ಹೋಗಿ ಅಲ್ಲಿ ಕೋಪ ಮಾಡ್ಕೊಳ್ಳೋದ್ರಲ್ಲಿ, ದಟ್ಸ್ ನಾಟ್ ಕೌನ್ಸಿಲಿಂಗ್. ಸೊ ಇದಕ್ಕೆ ಆ ಸಾಧನೆ, ಎವ್ರಿಥಿಂಗ್ ಇಸ್ ಅ ಸಾಧನೆ.